ಆತ್ಮಹತ್ಯೆ ತಡೆಗಟ್ಟೋದರಲ್ಲಿ ಕುಟುಂಬದ ಮತ್ತು ಸಮಾಜದ ಪಾತ್ರ ಅತಿ ಮುಖ್ಯ. ನಾನು ಆಗಲೇ ಹೇಳ್ದಂಗೆ ಪ್ರತಿಯೊಬ್ಬರ ಜೀವನದಲ್ಲೂ ಯಾಕೆ ಬದುಕಿರಬೇಕು ಅಂತಕ್ಕಂಥ ಒಂದು ಪಾಸಿಂಗ್ ಥಾಟ್ಸ್ ಅಂತ ಹೇಳ್ತೀವಿ, ಬರಲಿಕ್ಕೆ ಸಾಧ್ಯ ಉಂಟು. ಆದರೆ ಆ ಸಮಯದಲ್ಲಿ ತನ್ನ ಜವಾಬ್ದಾರಿಗಳನ್ನು ನೆನಪಿಸುವಂಥ ಕುಟುಂಬ ಇದ್ದರೆ, ಅಥವಾ ತನ್ನ ಕಷ್ಟದಲ್ಲಿ ಆಗುವಂಥ ಸಂಬಂಧಗಳು ಭದ್ರವಾಗಿದ್ದರೆ ಬದುಕಬೇಕು ಅನ್ನೋ ಒಂದು ಆಸೆ ಚಿಗುರುತ್ತೆ. ಅಷ್ಟೇ ಅಲ್ಲ, ಯಾಕೆ ನೀನಿವತ್ತು ಸ್ವಲ್ಪ ಮಂಕಾಗಿದೆಯಾ, ಯಾಕೋ ಇವತ್ತು ಸ್ವಲ್ಪ ನಿನ್ನ ಮುಖದಲ್ಲಿ ಲವಲವಿಕೆ ಇಲ್ಲ ಅಂತ ಒಂದು ವಿಚಾರಿಸಿದ್ರೆ, ಅವರು ಮನಸ್ಸಿನ ಭಾವನೆಗಳನ್ನ ಹೊರಸೂಸಿದಾಗ, ಅದನ್ನು ಆ ಭಾವನೆಯನ್ನು ಹಂಚ್ಕೊಂಡಾಗ ಅದು ಕೇವಲ ಕ್ಷಣಿಕ ಅಷ್ಟೇ. ಅದು ಒಟ್ಟೋದ ಮೇಲೆ ನೋಡಿ, ಯಾರೋ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೋತಾನೆ ಅಂತಂದರೆ ಅವನಿಗೆ ನಿಜವಾಗಲೂ ಒಂದು ಗಟ್ಟಿಯಾದ ಗುಂಡಿಗೆ ಬೇಕು. ಅಷ್ಟು ಧೈರ್ಯವಾಗಿ ಎಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದನ್ನು ಮಾಡಬೇಕು ಅನ್ನೋದಾದರೆ ಆ ಕ್ಷಣಿಕವಾಗಿ ಆ ಒಂದು ಧೈರ್ಯ ಅವರಲ್ಲಿ ಬರ್ತದೆ. ಎಷ್ಟೋ ಸಮಯ ನಮ್ಮ ರೋಗಿಗಳಲ್ಲಿ, ರೋಗಿ ಅಂತ ಕರಿಬಾರ್ದು, ಯಾಕಂದರೆ ನಾನು ಆಗಲೇ ಹೇಳಿದ್ನಲ್ಲ, ಇಂಥ ಕೇಸಸ್ಸಲ್ಲಿ ಅವರು ಮದ್ಯ ಸೇವನೆ ಮಾಡಿಕೊಂಡು ಯಾವುದೋ ಒಂದು ರೀತಿ ಆರ್ಟಿಫಿಷಿಯಲ್ ಆಗಿ ಧೈರ್ಯವನ್ನು ತುಂಬಿಕೊಂಡು ಅದಕ್ಕೆ ಪ್ರಯತ್ನ ಮಾಡೋದು ಉಂಟು. ಓಕೆ, ಅಥವಾ ಕೆಲವ್ರಿಗೆ ಈ ಮದ್ದುಗಳು ಅಂದರೆ ಮೆಡಿಸಿನ್ಸ್, ಇದರ ಒಂದು ಕಲ್ಪನೆ ಹೇಗೆ ಅದು ಕೆಲಸ ಮಾಡುತ್ತೆ ದೇಹದಲ್ಲಿ, ಕಷ್ಟ ಇಲ್ಲದೇ ಹೇಗೆ ಸಾಯುವಂಥ ಮಾರ್ಗಗಳಿರುತ್ತೆ. ಈಗ ಅದಕ್ಕೇ ನಮ್ಮ ಅಂತರ್ಜಾಲದಲ್ಲಿ ಅಥವಾ ಬೇರೆ ಸಾಮಾಜಿಕವಾಗಿ ಯಾರಂಥ ಪ್ರಯತ್ನವನ್ನು ಮಾಡ್ತಾರೆ, ತಕ್ಷಣ ಆ ಒಂದು ಸ್ಕ್ರೀನಲ್ಲಿ ಸಹಾಯ ಇದೆ, ಇಂಥ ಕಡೆ ನೀವು ಅಪ್ರೋಚ್ ಮಾಡಿ ಅಂತ ಹೇಳಿ ಒಂದು ಇನ್ಫಾರ್ಮೇಷನ್ ಬರ್ತದೆ. ಅಂದರೆ ಸರ್ಕಾರದಿಂದ, ಸರ್ಕಾರೇತರ ಸಂಸ್ಥೆಗಳಿಂದ, ಮತ್ತು ವೈದ್ಯಕೀಯ ಕಾಲೇಜು, ಮನೋವೈದ್ಯರ ತಂಡ, ಮನೋವೈದ್ಯರ ಸಂಘಗಳು, ಇವೆಲ್ಲ ಆತ್ಮಹತ್ಯೆಯನ್ನು ತಡೆಗಟ್ಟಬೇಕು ಅಂತ ನಾವು ಪ್ರಬುದ್ಧಮಾನರಾಗಿ ಕಾರ್ಯಪ್ರವೃತ್ತಿಯನ್ನು ಮಾಡ್ತಾಯಿದ್ದೀವಿ. ಜೊತೆಗೆ ದುರಂತ ಅಂದರೆ ನಮ್ಮ ದೇಶದಲ್ಲಿ ಗಂಡಾಗಲಿ ಹೆಣ್ಣಾಗಲಿ ಟಾಪ್ 5 ಕಾಸಸ್ ಆಫ್ ಡೆತ್, 2 ಪ್ರಿವೆಂಟಬಲ್ ಕಾಸ್ ಅಂತ ಅಂದರೆ, ಒಂದು ರಸ್ತೆ ಅಪಘಾತಗಳು, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್, 2ನೇದು ಆತ್ಮಹತ್ಯೆಗಳು. ಇದು ಲಿಂಗಭೇದ ಇಲ್ಲದೆ ಅಥವಾ ಗ್ರಾಮೀಣ ಅಥವಾ ನಗರ ಪ್ರದೇಶ ಅನ್ನೋ ಭೇದ ಭಾವ ಇಲ್ಲದೆ ಸಂಪೂರ್ಣವಾಗಿ ನಮ್ಮ ದೇಶದಲ್ಲಿ ಟಾಪ್ 5 ಕಾಸಸ್ ಇದು. ಇದನ್ನು ನಾವು ತಡೆಗಟ್ಬೋದು. ಖಂಡಿತವಾಗಲೂ ಸಾಕಷ್ಟು ರಾಷ್ಟ್ರಕ್ಕೆ ಮತ್ತು ಕುಟುಂಬಕ್ಕೆ ಇದರ ಒಂದು ನೋವು ಮತ್ತು ನಾವೇನು ಹೇಳ್ತೀವಿ ಪ್ರೊಡಕ್ಟಿವಿಟಿ ಆಗ್ತಾಯಿದೆ.